ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯರೇ, ಡಾಕ್ಟರ್ ಗುರೂಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ವಜ್ರದವರೆಗಿನ ವಿಷಯವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದಾಗಿದೆ. ಶುಕ್ರನ ರತ್ನದವರೆಗೆ ನಾವು ತಿಳಿದುಕೊಂಡಿದ್ದಾಗಿದೆ. ಈಗ ಶನಿ ಮಹಾತ್ಮ ನೋಡಿ, ಶನಿ ಮಹಾತ್ಮದಿಂದ ನಾವು ಆಯುಷ್ಯವನ್ನು ಚಿಂತನೆ ಮಾಡ್ತೇವೆ. ಶನಿ ಮಹಾತ್ಮನಿಂದ ಜೀವನೋಪಾಯವನ್ನು ಚಿಂತನೆ ಮಾಡ್ತೇವೆ. ಶನಿ ಮಹಾತ್ಮನಿಂದ ಮರಣವನ್ನೂ ಸಹಿತವಾಗಿ ನಾವು ಚಿಂತನೆಯನ್ನು ಮಾಡ್ತೇವೆ. ಹಾಗಿರುವಾಗ ಅವನಿಂದ ಬರತಕ್ಕಂತಹ ದೋಷಗಳು, ಅಪವಾದ, ಅವಮಾನ, ಅಪರಾಧ ಇದೆಲ್ಲವನ್ನು ಪರಿಹರಿಸಿಕೊಂಡು ಆಯುಷ್ಯ ಪರಿಪೂರ್ಣವಾಗಿರಬೇಕು, ಜೀವನದಲ್ಲಿ ಸಾಕಷ್ಟು ಸುಖ ಸಂಪತ್ತನ್ನು ಪಡೆಯಬೇಕು, ಜೀವನದಲ್ಲಿ ನೆಮ್ಮದಿಯನ್ನು ಪಡೆಯಬೇಕು ಅಂತಾದಲ್ಲಿ ನಾವು ಶನಿ ಮಹಾತ್ಮನ ರತ್ನವನ್ನು ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಯಾರಿಗೆ ಎಲ್ಲರಿಗೂ ಶನಿ ಮಹಾತ್ಮನ ರತ್ನ ಫಲಿಸುವುದಿಲ್ಲ. ಅದು ಫಲಿಸುತ್ತೋ ಇಲ್ಲವೋ ಹೇಳುವಂಥದ್ದನ್ನು ಪರೀಕ್ಷೆ ಮಾಡಿಕೊಂಡು ತದನಂತರದಲ್ಲಿ ಅದರ ಉಂಗುರವನ್ನು ಮಾಡಿ ಹಾಕ್ಕೊಳ್ಳುವುದರಿಂದ ಅಥವಾ ಪೆಂಡೆಂಟ್ ಮಾಡಿ ಹಾಕ್ಕೊಳ್ಳುವುದರಿಂದ ನಿಮಗೆ ಆರೋಗ್ಯ ಭಾಗ್ಯ ಉಂಟಾಗುವಂತಹ ಸಾಧ್ಯತೆಗಳು. ನೋಡಿ, ಉಂಗುರವನ್ನು ಮಾಡಿ ಹಾಕಿಕೊಳ್ಳುವಾಗ ನಾವು ನೀಲ ರತ್ನವನ್ನು, ಶನಿ ಮಹಾತ್ಮನಿಗೆ ನೀಲ ಅಂತ ಹೇಳಿದ್ದಾರೆ, ಹೀಗಾಗಿ ನೀಲ ರತ್ನವನ್ನು ಧಾರಣೆ ಮಾಡುವಂಥದ್ದು ಅತ್ಯುಪಯುಕ್ತವಾಗಿರ್ತಕ್ಕಂಥದ್ದು. ಈ ಬೆರಳಿಗೆ ಧಾರಣೆ ಮಾಡಬೇಕು. ಇದು ಶನಿಯ ಬೆರಳು. ಇದಕ್ಕೆ ಧಾರಣೆ ಮಾಡಿದಾಗ ಫಲ ಜಾಸ್ತಿ ಇರ್ತದೆ. ಬಾಕಿ ಬೆರಳುಗಳಿಗೆ ಹಾಕಿದಾಗ ಫಲರಾಹಿತ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಗಂಡು ಮಕ್ಕಳು ಬಲಗೈಯ ಈ ಮಧ್ಯದ ಬೆರಳಿಗೂ, ಹೆಣ್ಣು ಮಕ್ಕಳು ಎಡಗೈಯ ಮಧ್ಯದ ಬೆರಳಿಗೂ ಧಾರಣೆಯನ್ನು ಮಾಡುವುದರಿಂದ ಆರೋಗ್ಯ ಪ್ರಾಪ್ತಿ, ಆಯುಷ್ಯ ವೃದ್ಧಿ ಜೊತೆಯಲ್ಲಿ ಯಶೋ ಪ್ರಾಪ್ತಿ ಉಂಟಾಗುವಂತಹ ಲಕ್ಷಣಗಳು. ನೋಡಿ, ಸಾಧಾರಣವಾಗಿ ಪೆಂಡೆಂಟ್ ಮಾಡಿ ಹಾಕಿಕೊಳ್ಳುವುದಕ್ಕೂ ಅನುಕೂಲ ಇರತಕ್ಕಂಥದ್ದಿದೆ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ. ಹಾಗಂತ ಇದರ ಸರವನ್ನು ಮಾಡಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಕಿವಿಗಾಗಿರಲಿ ಅಥವಾ ಮೂಗಿಗಾಗಿರಲಿ ಅಥವಾ ಬೈತಲೆಗಾಗಿರಲಿ ಅಥವಾ ಸರಕ್ಕಾಗಿರಲಿ ನೀವು ನೀಲವನ್ನೇ ಧಾರಣೆ ಮಾಡಿದರೆ ಇದು ಅಪಾಯಕ್ಕೆ ದಾರಿಯಾಗುವಂತಹ ಸಂದರ್ಭ ಇರತಕ್ಕಂಥದ್ದು. ಆಯುಷ್ಯ ಹರಣ ಮಾಡ್ತದೆ, ಜಾಗ್ರತೆ. ಆದ್ದರಿಂದ ಇದನ್ನು ಸರಿಯಾದ ಬಲ್ಲ ಜ್ಯೋತಿಷಿಗಳಲ್ಲಿ ತಿಳಿದುಕೊಂಡು ಸರಿಯಾದ ಮಾರ್ಗದಲ್ಲಿ ಹಾಕಿಕೊಂಡಾಗ ಯಾವುದೇ ರೀತಿಯಂತಹ ತೊಂದರೆಯಾಗದೆ ನಮ್ಮನ್ನು ಸಂರಕ್ಷಣೆ ಮಾಡ್ತದೆ ನೀಲರತ್ನ, ಶನಿ ಮಹಾತ್ಮನ ರತ್ನ. ಇದನ್ನು ಧಾರಣೆ ಮಾಡಿಕೊಳ್ಳಿ, ಶುಭವಾಗ್ತದೆ.